ದೇವ್ರನ್ನ ಅಲಂಕಾರ ಮಾಡೋಕ್ಕೆ ಅಥವಾ ಮನೆಗಳಲ್ಲಿ ದೇವ್ರ ಫೋಟೋಸ್ಗೆ ಡೆಕೋರೇಟ್ ಮಾಡೋಕ್ಕೆ ಯಾವ ಹೂವನ್ನ ಬೆಳೆಸಬೇಕು? ಸುಗಂಧ ಪುಷ್ಪಗಳು ತುಂಬ ಇಷ್ಟಪಡ್ತಾರೆ ದೇವರು. ಎಸ್ಪೆಷಲಿ ಪಾರಿಜಾತ ಬಹಳ ಮುಖ್ಯವಾದಂಥ ಹೂವು. ಎಲ್ಲ ರೀತಿ ಪತ್ರಗಳ ಮೂಲಕನೂ ನೀವು ಪೂಜೆಯನ್ನು ಮಾಡ್ಬೋದು. ಸೊ ದೇವರು ನಿಮಗೆ ಇದೇ ಕೊಡು ಇದೇ ಹಾಕು ಅಂತ ಹೇಳಲ್ಲ, ಬಟ್ ನಮ್ಮ ಕೈಯಲ್ಲಿ ಇದ್ರೂ ನಾವು ಲೋಭಿತನವನ್ನು ಮಾಡಬಾರ್ದು. ಬಟ್ ಎಲ್ಲ ಇರೋರು ದಯವಿಟ್ಟು ಸುವಾಸನೆ ಇಲ್ಲದೆ ಇರ್ತಕ್ಕಂಥ ಹೂವನ್ನ ಹಾಕಕ್ಕೆ ಹೋಗಬೇಡಿ. ಈ ಬೆಡ್ರೂಮಲ್ಲಿ ದೇವ್ರ ಫೋಟೋ ಇಡ್ಬೋದಾ, ಇಡಬಾರ್ದು? ಎಲ್ಲ ಕ್ರಿಯೆಗಳನ್ನು ಕೂಡ ಸೃಷ್ಟಿ ಮಾಡಿರೋದು ಕೂಡ ಪರಮಾತ್ಮನೇ. ನೀವು ಪರಮಾತ್ಮನಿಂದ ಮುಚ್ಚಿಟ್ಬಿಟ್ಟು ಯಾವ್ದಾರ ಒಂದು ಕ್ರಿಯೆನ ಮಾಡಕ್ಕೆ ಸಾಧ್ಯನಾ? ದೇವರ ವಿಗ್ರಹನೋ ಅಥವಾ ದೇವ್ರ ಫೋಟೋ ಇಟ್ಬಿಟ್ಟು ಹಬ್ಬಗಳ ಟೈಮಲ್ಲಿ ಆಗೋದು ಜನಲಾಗಿ ಮನೆಗಳಲ್ಲಿ ದೇವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾವ್ದ್ಯಾವ್ದೋ ಹೂಗಳು ತಂದೆಲ್ಲ ಜೋಡಿಸ್ತಿರ್ತೀವಿ. ಯುರೋಪಿಯನ್ ಫ್ಲವರ್ಸ್ ಅಂತೆ, ಸ್ಪೇನಿಂದ ಅಂತೆ, ಅದು ಇದು ಅಂತ. ಆದರೆ ಭಗವಂತನಿಗೆ ನೀವು ಗಣಪತಿ ಗಣೇಶ ಕೂರಿಸ್ದಾಗಲಿ, ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಆಗ್ಬೋದು, ದೇವ್ರನ್ನ ಅಲಂಕಾರ ಮಾಡೋಕ್ಕೆ ಅಥವಾ ಮನೆಗಳಲ್ಲಿ ದೇವ್ರ ಫೋಟೋಸ್ಗೆ ಡೆಕೋರೇಟ್ ಮಾಡೋಕ್ಕೆ ಯಾವ ಹೂವನ್ನ ಬೆಳೆಸಬೇಕು? ಭಗವಂತನಿಗೆ ಇಷ್ಟವಾದಂಥ ಹೂಗಳು ಯಾವುದು? ಅಥವಾ ಮತ್ತೆ ಜೊತೆಗೆ ಯಾವ ಹೂಗಳು ಬೆಳೆಸಬಾರ್ದು ಅನ್ನೋದು ಹೌದು. ದೇವ್ರಿಗೆ ಆ್ಯಕ್ಚುಲಿ ಎಲ್ಲ ಹೂವುಗಳೂ ತುಂಬ ಇಷ್ಟ ಆಗುತ್ತೆ. ಸಾಮಾನ್ಯ ಮುಳ್ಳಿರೋ ಅಂಥ ಹೂವುಗಳನ್ನು ಇಡಲ್ಲ. ಆದರೆ ಗಣೇಶನಿಗೆ ನೀವು ಗೊತ್ತಾ, ಒಂದು ಚಿಂತಾಮಣಿ ಅಲ್ಲ, ಇನ್ನೊಂದು ಪಿಂಕ್ ಕಲರ್ ಸ್ವಲ್ಪ ಚುಚ್ಚೋ ಥರದ್ದು ಬರುತ್ತೆ, ಅದರಲ್ಲೂ ಕೂಡ ದೇವರಿಗೆ ಮಾಲೆ ಮಾಡಿ ಹಾಕ್ತಾರೆ. ಎಕ್ಕದ ಹೂವನ್ನ ಕೂಡ ಗಣೇಶನಿಗೆ ಮಾಲೆ ಮಾಡಿ ಹಾಕ್ತೀವಿ. ಇನ್ನು ಲಕ್ಷ್ಮಿ ಮತ್ತು ದೇವಿ ಅಂದ್ರನ್ನ ತೊಗೊಂಡ್ರೆ ಸುಗಂಧ ಪುಷ್ಪಗಳು, ನಾನು ಯಾವಾಗಲೂ ಸಂಪಿಗೆ, ಮಲ್ಲಿಗೆ, ಜಾಜಿ ಮತ್ತು ಮರಳೆ ಹೂವು, ಆ ಥರ ಸುಗಂಧ ಪುಷ್ಪಗಳು, ಇವನ್ ಪನ್ನೀರ್ ಗುಲಾಬಿ ಆ ಥರದ್ದನ್ನೇ ಹಾಕಿ ನಾನು ಸಾಮಾನ್ಯ ಪೂಜೆ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಸುಗಂಧ ಪುಷ್ಪಗಳು ತುಂಬ ಇಷ್ಟಪಡ್ತಾರೆ ದೇವರು. ಎಸ್ಪೆಷಲಿ ಪಾರಿಜಾತ ಬಹಳ ಮುಖ್ಯವಾದಂಥ ಹೂವು ಅವ್ರ ಪಾದಗಳಿಗೆ ಅರ್ಪಿಸೋದಕ್ಕೆ. ಆದರೆ ಪಾರಿಜಾತನ ಎಲ್ಲರ ಮೊದಲು ಮುಂಚೆ ಬೆಳೆಸ್ತಾ ಇದ್ರು, ಇವಾಗ ಬೆಳೆಸೋದು ಕಮ್ಮಿ ಆಗಿದೆ. ಮಂದಾರ ಪುಷ್ಪ ಹೇಳಿದ್ರಂತೂ, ನಾನು ಯಾರನ್ನಾರ ಹುಡುಗರನ್ನ ಮಂದಾರ ಪುಷ್ಪ ನೋಡಿದಿರೇನ್ರೋ ಹೂವು ಅಂತ, ಅದಾದ್ರೂ ಒಂದು ಹಾಡಿದೆಯಲ್ಲ, ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯನ್ನು, ಹಾಡಲ್ಲಿ ನೋಡಿದೀವಿ ಅಂತಾರೆ. ಮಂದಾರ ಪುಷ್ಪದ ತಳಿ ಮತ್ತು ಅದರ ಗಿಡಗಳು ಸಿಗೋದೇ ಕಷ್ಟ ಆಗ್ಬಿಡಿದೆ. ಮಂದಾರ ಪುಷ್ಪ ಹೂವನ್ನ ನಾವು ದೇವ್ರಿಗೆ ಅರ್ಪಿಸ್ಬೇಕು. ನೀವು ಎಷ್ಟೊಂದು ಶ್ಲೋಕಗಳಲ್ಲೂ ಕೂಡ ಮಂದಾರ ಪುಷ್ಪ ಬರುತ್ತೆ. ಇದೆಲ್ಲ ಒಂಥರ ತುಂಬ ದೈವಿಕವಾದಂತಹ ಪುಷ್ಪಗಳು. ಅದರಲ್ಲೂ ಕಮಲ, ತಾವರೆ ಹೂವನ್ನ ದೇವ್ರಿಗೆ ಎಷ್ಟೇ ಕಾಸ್ಟ್ಲಿ ಆಗಿದ್ರು ತಾವರೆ ಹೂವನ್ನ ತೊಗೊಂಬಂದು ದೇವ್ರಿಗೆ ಮತ್ತು ಹೋಮಕ್ಕೆ ಎಲ್ಲ ಕಡೆನೂ ಹಾಕ್ತೀವಿ ನಾವು. ದೇವ್ರಿಗೆ ಏನು ಕೊಡಲಿಲ್ಲ ನೀವು ಅಂತಂದ್ರೆ ಪತ್ರೆಗಳಿಂದ ಕೂಡ ನೀವು ಪೂಜೆ ಮಾಡ್ಬೋದು. ಪತ್ರೆ ಅಂದರೆ ಎಲೆಗಳು. ಎಸ್ಪೆಷಲಿ ಗಣೇಶನ್ಗಂತೂ ಎಲ್ಲ ರೀತಿ 21 ರೀತಿಯ ಪತ್ರಗಳಿಂದ ಪೂಜೆ ಮಾಡ್ತೀವಿ. ನೀವು ಯಾವುದೇ ದೇವ್ರದ್ದು ಒಂದು ವ್ರತವನ್ನು ತಗೊಳ್ಳಿ, ಪತ್ರ ಪೂಜಾ ಅಂತಾನೆ ಬರುತ್ತೆ. ಸೊ ಅದರಲ್ಲಿ ತುಳಸಿ ಪತ್ರ ಆಗಿರಬಹುದು, ದಾಸವಾಳ ಪತ್ರ ಆಗಿರಬಹುದು, ಮಾಚಿ ಪತ್ರ ಆಗಿರಬಹುದು, ಎಲ್ಲ ರೀತಿ ಪತ್ರಗಳ ಮೂಲಕನೂ ನೀವು ಪೂಜೆಯನ್ನು ಮಾಡ್ಬೋದು. ಸೊ ದೇವರು ನಿಮಗೆ ಇದೇ ಕೊಡು ಇದೇ ಹಾಕು ಅಂತ ಹೇಳಲ್ಲ, ಬಟ್ ನಮ್ಮ ಕೈಯಲ್ಲಿ ಇದ್ರೂ ನಾವು ಲೋಭಿತನವನ್ನು ಮಾಡಬಾರ್ದು. ನಾವು ದುಡ್ಡು ಜಾಸ್ತಿ ಆಗ್ಬಿಡಿದೆ ಹಬ್ಬಗಳ ಸಮಯದಲ್ಲಿ ಅಂತ ಲೋಭಿತನವನ್ನು ಮಾಡಿ ಹಾಕದೇ ಇರೋದು ತಪ್ಪು. ತುಳಸಿ ಅಂತೂ ಬಹಳ ಮುಖ್ಯ. ನಿಮ್ಗೆ ಯಾವ ಹೂವು ಸಿಗಲಿಲ್ಲ ಅಂತಂದ್ರೂ ತುಳಸಿ ಮಾಲೆನಾದರೂ ಹಾಕಿ ದೇವ್ರಿಗೆ ನೀವು ಪೂಜೆಯನ್ನು ಮಾಡಬೇಕು. ಅದನ್ನು ಕೃಷ್ಣನೂ ಯಾವಾಗಲೂ ಹೇಳ್ತಾನೆ, ಏನು ಹಾಕದೇ ಇರೋ ನೀನು ಒಂದು ದಳ ತುಳಸಿಯನ್ನು ಹಾಕು ಅಂತ. ಆ ರೀತಿ ನೀವು ಪತ್ರಗಳನ್ನು ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಜಪ ಮಾಡಿ ಅವ್ರಿಗೆ ಹಾಕ್ತಿರೋ ಪೂಜೆ ಅದನ್ನು ಸ್ವೀಕರಿಸ್ತಾರೆ. ಬಟ್ ಎಲ್ಲ ಇರೋರು ದಯವಿಟ್ಟು ಸುವಾಸನೆ ಇಲ್ಲದೆ ಇರ್ತಕ್ಕಂಥ ಹೂವನ್ನ ಹಾಕಕ್ಕೆ ಹೋಗಬೇಡಿ ಒಂದು. ಆಮೇಲೆ ಒಣಗೋಗಿರೋದು ಇನ್ನೊಂದು ಯಾವಾಗಲೂ ಒಂದು ಪ್ರತೀತಿ ಇದೆ, ಏನು ಗೊತ್ತಾ, ಬಾಡೋಗಿರೋ ಹೂವು ಅಥವಾ ನೆಜ್ಜೋಗಿರೋ ಗಜ ಆಗ್ಬಿಟ್ಟು ಒಂಥರ ಲೋಳೆ ಬರುತ್ತೆ, ಆ ಥರ ಎಲ್ಲ ಆಗಿರೋ ಹೂವನ್ನ ನಾನು ಹಾಕ್ತೀನಿ ಅಂತ ಹಾಕಿದಾಗ ಒಂದು ಏನು ಹೇಳ್ತಾರೆ ಗೊತ್ತಾ, ಯಾವಾಗಲೂ ಕೆಟ್ಟ ಹೆಂಡತಿ ಕೆಟ್ಟ ಗಂಡ ಸಿಕ್ಕಿದಾಗ, ನೋಡ್ರಿ ನಾನು ಹೋದ ಜನ್ಮದಲ್ಲಿ ಕೆಟ್ಟ ಹೂವುಗಳಿಂದ ಪೂಜೆ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನನ್ನ ಲೈಫ್ ಹಿಂಗಾಗಿದೆ ಅನ್ನೋದನ್ನ ನಮ್ಮ ಅಜ್ಜಿ ಕಾಲದಿಂದ ಅದನ್ನ ಹೇಳ್ಕೊಂಬರೋರು. ಅದನ್ನು ಅಂದರೆ ನೀವು ದೇವ್ರಿಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಒಳ್ಳೆ ಹೂವಿಂದ ಪೂಜೆ ಮಾಡ್ತಿರೋ ಅವರು ಸಂತೃಪ್ತರಾಗಿ ಪ್ರಸನ್ನರಾಗಿ ನಿಮ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ಪೂಜೆನೇ ಮಾಡ್ತಿದ್ದೀವಿ ಅಂತ ಇದ್ಮೇಲೆ ಕೆಟ್ಟ ಹೂವು ಚೀಪಾಗಿರೋದು, ದೇವಸ್ಥಾನಕ್ಕೆ ತೊಗೊಂಡೋಗ್ತಿದ್ದೀವಿ ಇಷ್ಟು ತೆಂಗಿನಕಾಯಿ ಕೊಡು ಅನ್ನೋದು, ನಿಮ್ಮ ಮನೆಗಾದರೆ ಇಷ್ಟು ದಪ್ಪ ತೆಂಗಿನಕಾಯಿನ ಒಡೆದು ಚಟ್ನಿ ಮಾಡ್ಕೊಂಡು ತಿನ್ನೋದು, ಆ ಥರ ಅಲ್ಲ. ಫಸ್ಟ್ ಪ್ರಯಾರಿಟಿ ದೇವ್ರಿಗೆ ಕೊಡಬೇಕು. ಸೊ ದೇವಸ್ಥಾನಕ್ಕೆ ಹೋದರೆ ಬಾಳೆಹಣ್ಣನ್ನು ಕೆಟ್ಟದಾಗಿರೋದು ತೊಗೊಂಡು ಹೋಗೋದು, ನಾವು ತಿನ್ನೋಕ್ಕೆ ಮಾತ್ರ ದಿ ಬೆಸ್ಟ್ ಬಾಳೆಹಣ್ಣು ತೊಗೊಂಡು ತಿನ್ನೋದು, ಹಂಗಲ್ಲ. ದಿ ಬೆಸ್ಟನ್ನ ಪರಮಾತ್ಮನಿಗೆ ಕೊಡಬೇಕು, ನಾವು ತಿಂದೇ ಇದ್ರೂ ಪರವಾಗಿಲ್ಲ. ಸೊ ಹಾಗೆ ನೀವು ದಿ ಬೆಸ್ಟ್ ಫ್ಲವರ್ನ ಏನು ಆಫರ್ ಮಾಡಬಹುದು, ಅಥವಾ ನಿಮ್ಮ ಮನೆ ಸುತ್ತಲೂ ಇರುವಂತಹ ಗಿಡಗಳಲ್ಲಿ ಏನೇನು ಎಲೆಗಳನ್ನು ಕಿತ್ಕೊಂಬಂದು ದೇವ್ರಿಗೆ ಹಾಕಬಹುದು, ಗರಿಕೆನ ಹಾಕಬಹುದು,
ಅದರಿಂದ ಪೂಜೆ ಮಾಡಿ, ದೇವ್ರು ಖಂಡಿತ ಸಂತೃಪ್ತರಾಗ್ತಾರೆ. ಬಟ್ ಸುಗಂಧ ಇಲ್ಲದೆ ಇರೋವಂಥ ಪುಷ್ಪಗಳನ್ನು, ಸಾಮಾನ್ಯ ಚೆಂಡು ಹೂವನ್ನ ನಾವು ಹಾಕಲ್ಲ, ಅದನ್ನ ಡೆಕೋರೇಷನ್ಗೆ ಅಂತ ಉಪಯೋಗಿಸ್ತಾ ಇದ್ದಿದ್ದು. ಈಗ ತುಂಬ ಜನ ದೇವ್ರುಗಳಿಗೆ ಸುಮ್ಮನೆ ಚೆಂಡು ಹೂ ಹಾಕ್ತಾರೆ. ಬೇರೆಯವ್ರು ಯಾರೋ ನಾರ್ತ್ ಇಂಡಿಯಾದಲ್ಲೂ ತುಂಬ ಜನ ಚೆಂಡು ಹೂವಲ್ಲೇ ಮಾಲೆ ಕಟ್ಟಿರ್ತಾರೆ. ಆ ಥರ ಎಲ್ಲ ನಾವೆಲ್ಲ ಸಾಮಾನ್ಯ ಸೌತಲ್ಲಿ ನಾವು ಸುಗಂಧರಾಜ, ಮಲ್ಲಿಗೆ, ಘಮಘಮ ಅನ್ನೋ ಪುಷ್ಪಗಳಿಂದನೇ ಪೂಜೆ ಮಾಡ್ತೀವಿ. ಅಷ್ಟೇ. ಆ ದೇವ್ರಿಗೆ ಏನು ಖುಷಿ ಕೊಡುತ್ತೋ, ನಿಮ್ಮ ಮನ್ಸಿಗೆ ಗೊತ್ತಾಗತ್ತದು ಸೂಚನೆ, ದೇವ್ರಿಗೆ ಇದು ಇಷ್ಟ ಆಗಲ್ಲ, ಇದು ಇಷ್ಟ ಆಗತ್ತೆ ಅಂತ. ನಿಮ್ಮಲ್ಲಿ ಭಕ್ತಿಲಿ ಕನೆಕ್ಟ್ ಆದಾಗ ದೇವರೇ ಬಂದು ನಿಮ್ಗೆ ಸೂಚನೆ ಕೊಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಹನುಮಂತನ ಫೋಟೋ ಹಾಕಿದ್ದೀನಿ, ನನ್ನ ಬೆಡ್ರೂಮಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ರಾಯಡ್ ಫೋಟೋ ಕೂಡ ಹಾಕಿದ್ದೀನಿ ನಾನು. ನನ್ ತುಂಬಾ ಜನ ಬಂದವರೆಲ್ಲ ಹೇಳ್ಯಾರೆ, ಇದು ಕೆಲವರು ದೇವ್ರ ಫೋಟೋ ಹಾಕಬಾರ್ದು ಅಂತ. ರೂಮ್ ಒಳಗ ರೂಮ್ ಒಳಗೆ. ಅಂಡ್ ತುಂಬಾ ಜನರು ಅಫ್ಕೋರ್ಸ್ ಕೆಲವರು ದೇವ್ರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ ಬೆಡ್ರೂಮ್ಗಳಲ್ಲಿ. ಈ ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋ ಇಡ್ಬೋದಾ ಇಡಬಾರ್ದ? ಫೋಟೋಸ್ನ ಈ ಗೋಡೆಗಳಿಗೆಲ್ಲ ಹಾಕ್ಬೋದಾ ಹಾಕ್ಬಾರ್ದ? ಆಕ್ಚುಲಿ ತುಂಬಾ ಜನಕ್ಕೆ ಇದು ಗೊಂದಲ ಇದೆ. ದೇವ್ರ ಮನೆ ಅಂದ್ರೆ ದೇವ್ರನ್ನ ದೇವ್ರ ಮನೇಲಿ ಮಾತ್ರ ಇಡಬೇಕು, ಹಾಲಲ್ಲಿ ಹಾಕಲ್ಲ, ಇಲ್ಲಿ ಹಾಕಲ್ಲ, ಅಲ್ಲಿ ಹಾಕಲ್ಲ. ಯಾರೋ ಒಬ್ರು ಕುದುರೆನ ಇಲ್ಲಿ ಹಾಕೊಳ್ಳಿ ಅಂದ್ರೆ ಹಾಕೋತಾರೆ, ಯಾರೋ ಒಬ್ರು ಸೂರ್ಯನದಲ್ಲಿ ಹಾಕಿದ್ರೆ ಅಲ್ಲಿ ಹಾಕೋತಾರೆ, ದೇವ್ರನ್ನ ಮಾತ್ರ ಹಾಕಲ್ಲ. ಬೆಡ್ರೂಮಲ್ಲಂತೂ ದೇವ್ರನ್ನ ಇಟ್ಕೊಳ್ಳೇಬೇಡಿ ಅಂತ ಹೇಳ್ಬಿಡ್ತಾರೆ. ಯಾಕೆ? ಎಲ್ಲವನ್ನು ಎಲ್ಲ ಕ್ರಿಯೆಗಳನ್ನು ಕೂಡ ಸೃಷ್ಟಿ ಮಾಡಿರೋದು ಕೂಡ ಪರಮಾತ್ಮನೇ. ನೀವು ಪರಮಾತ್ಮನಿಂದ ಮುಚ್ಚಿಟ್ಬಿಟ್ಟು ಯಾವ್ದಾರ ಒಂದು ಕ್ರಿಯೆನ ಮಾಡಕ್ ಸಾಧ್ಯನಾ? ಇಂಪಾಸಿಬಲ್. ನಾನಂತೂ ಚಿಕ್ಕ ವಯಸ್ಸಿಂದ ಬೆಡ್ರೂಮಲ್ಲಿ ದೇವ್ರ ಫೋಟೋ ಹಾಕ್ಕೊಳ್ಳೋದಷ್ಟೇ ಅಲ್ಲ, ನಾನು ಹಾಸಿಗೆ ಮೇಲೆ ಮಲ್ಕೊಳ್ಳೋ ಪಕ್ಕದಲ್ಲಿ ಪೂರ್ತಿ ಭಗವದ್ಗೀತಾ, ದೇವ್ರ ಫೋಟೋಸು, ಎಲ್ಲ ದೇವ್ರದ್ದು ಮೂರ್ತಿಗಳು ಫೋಟೋಸು ಅದನ್ನೆಲ್ಲ ಇಟ್ಕೊಂಡೆ ಚಿಕ್ಕ ವಯಸ್ಸಿಂದ. ನಾನು ಮಲ್ಕೊಂಡಿದ್ದಕ್ಕೆ ನಾನು ಧೈರ್ಯವಾಗಿ ಎಲ್ಲ ಕಡೆ ಓಡಾಡ್ತೀನಿ, ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋದು ಒಂದು ಧೈರ್ಯ, ಶಕ್ತಿ ಎಲ್ಲ ಇದೆ. ಆ ಭಕ್ತಿಗೆ ಮೈಲ್ಗೆ ಅನ್ನೋದಿಲ್ಲ, ನಾವು ಮೊದಲಿಂದ ಹೇಳ್ದಂಗೆ. ಆಮೇಲೆ ಮಕ್ಕಳನ್ನು ಅದರಿಂದ ವಂಚಿತರನ್ನಾಗಿ ಮಾಡಕೂಡ್ದು. ನೀವು ಗಮನಿಸಿ, ಹಳೆ ಕಾಲದಲ್ಲೂ ಅಷ್ಟೇ ಮಕ್ಕಳಿಗೆ ಒಂದೊಂದು ಕೃಷ್ಣನ್ನ ಕೊಟ್ಬಿಟ್ಟು ಆಟ ಆಡಕ್ಕೆ ಬಿಡ್ತಿದ್ರು. ಆ ಮಕ್ಕಳು ಕೃಷ್ಣನ್ನೇ ಹಿಂಗೆ ತಬ್ಕೊಂಡು ಮಲ್ಕೊಳ್ಳೋರು. ಅವರಲ್ಲಿ ಆ ಕೃಷ್ಣನ ಜೊತೆ ಒಂದು ಎನರ್ಜಿ, ಒಂದು ಕೃಷ್ಣನ ಜೊತೆ ಒಂದು ಸಂಬಂಧ, ಕೃಷ್ಣನ ಜೊತೆ ಎಮೋಷ್ನಲ್ ಬಾಂಡೇಜು ಎಲ್ಲ ಬೆಳ್ಕೊಳ್ತಾ ಹೋಗ್ತಿತ್ತು. ಆ ಮನುಷ್ಯನ ಮೈಂಡನ್ನು ಕೃಷ್ಣನೇ ಆವರಿಸ್ಕೊಳ್ತಾ ಇದ್ದ. ಇವಾಗಲೂ ಎಲ್ಲ ಬಾಲಸ್ವರೂಪಿಗಳನ್ನು ನೀವು ನೋಡ್ತಾ ಹೋದ್ರು. ಇವಾಗ ರಾಮ್ಲಲ್ಲಾನ ಕೂಡಿಸಿರೋದನ್ನು ಬಾಲಸ್ವರೂಪಿನೇ, ಯಾಕಂದ್ರೆ ನಾವು ಮುದ್ದು ಮಾಡಿ ಅವನ್ನ ಪ್ರೀತಿಸ್ಬೇಕು ಅಂತ. ಅದೇ ರೀತಿ ಎಲ್ಲ ಕೃಷ್ಣನ್ನಾಗಲಿ ಪುಟ್ಟು ಮಗು ಥರ ನಾವು ಮುದ್ದು ಮಾಡ್ತೀವಿ. ಅವನೇ ಇಡೀ ಸೃಷ್ಟಿಕರ್ತ ಆದ್ರೂ, ಅಷ್ಟು ದೊಡ್ಡ ದೇವರಾದ್ರೂ. ಮನೇಲಿ ಹಿಂಗಿರಬೇಕು ಹಂಗಿರಬೇಕು ಅನ್ನೋದು ಮಾಡ್ರನೈಸ್ ಮಾಡಿಕೊಂಡು, ಇಲ್ಲಿ ಫೋಟೋ ಹಾಕಬಾರ್ದು, ಅಲ್ಲಿ ಹಾಕಬಾರ್ದಂತ್ರಿ, ಇಲ್ಲಿ ಹಾಕಬಾರ್ದಂತ್ರಿ ಅಂದರೆ ಯಾರು ಹೇಳಿದ್ರು ಅಲ್ಲಿ ಹಾಕಬಾರ್ದಂತೆ ಅಂತ? ಪರಮಾತ್ಮ ಎಲ್ಲ ಕಡೆನೂ ಇರ್ತಾನೆ. ಆಮೇಲೆ ನಾವು ಕಣ್ಬಿಟ್ಟ ತಕ್ಷಣ ನೋಡಬೇಕಾಗಿರೋದು, ನಾವೆಲ್ಲ ಜಪ ಮಾಡ್ಕೊಂಡೇ ಮಲಗ್ತಿದ್ದೀವಿ ಅಂತಂದಾಗ ದೇವರು ಸರ್ವಾಂತರ್ಯಾಮಿ, ನನಗೆಲ್ಲ ಕಡೆ ಗೋಚರಿಸ್ತಾನೆ ಅಂತ ಹೇಳ್ಬೋದು. ಆದರೆ ಸಾಮಾನ್ಯ ಮನುಷ್ಯ ಯಾವುದೋ ಸ್ಥಿತಿಲಿ ಮಲ್ಕೊಳ್ತಾನೆ, ಯಾವುದೋ ಸ್ಥಿತಿಲಿ ಎದ್ದೇಳ್ತಾನೆ. ಅವ್ನು ನೋಡೋ ಕಡೆ ಫಸ್ಟ್ ಕಣ್ಬಿಟ್ಟಾಗ ದೇವ್ರು ಕಾಣಿಸ್ಬೇಕು. ಅಟ್ಲೀಸ್ಟ್ ಆ ಒಂದು ಕ್ಷಣನಾದರೂ ದೇವ್ರನ್ನ ಜ್ಞಾಪಿಸ್ಕೋಬೇಕು. ತುಂಬ ಜನರು ಏನು ಗೊತ್ತಾ, ಖಿನ್ನತೆಗೆ ಒಳಗಾದಾಗ, ತುಂಬ ಜನರು ಡಿಪ್ರೆಷನ್ಗೆ ಒಳಗಾದಾಗ, ತುಂಬ ಜನರು ಮಾಡ್ಕೋಬೇಕು ಅಂದಾಗ ನೀವು ನಂಬಲ್ಲ, ಎಷ್ಟೋ ಜನರಿಗೆ ಅವ್ರ ರೂಮಲ್ಲಿರುವಂತಹ ಒಂದೇ ಒಂದು ದೇವ್ರ ಫೋಟೋ ಅವ್ರನ್ನ ಪ್ರೊಟೆಕ್ಟ್ ಮಾಡಿದೆ. ಆ ದೇವ್ರು ಮಾತಾಡೋಕ್ಕೂ ಶುರು ಮಾಡಿದೆ. ಅಂದರೆ ತಾನು ತುಂಬ ಕಣ್ಣೀರು ಇಟ್ಕೊಂಡು ದುಃಖದಲ್ಲಿದ್ದಾಗ, ಏನು ಸಿಗದೆ ಇದ್ದಾಗ ಗೋಡೆನಲ್ಲಿ, ಯಾಕಪ್ಪ ಪರಮಾತ್ಮ ನೀನು ಹಿಂಗೆ ಮಾಡಿದೆ, ನಾನು ಏನು ಮಾಡಲಿ ಅಂತಂದಾಗ ಅದು ಏನೋ ಒಂದು ರಿಯಾಕ್ಟ್ ಮಾಡುತ್ತೆ. ಆಗ ಆ ಕಷ್ಟದ ಸಿಚುವೇಶನ್ನ ಕ್ರಾಸ್ ಮಾಡಿ ಬೆಳಗಿನ ದಿನ ಸೂರ್ಯೋದಯ ನೋಡೋ ತನಕ ನಾವು ಬದುಕಿರ್ತೀವಿ. ಎಷ್ಟೋ ಜನರಿಗೆ ರಾತ್ರಿ ಹೊತ್ತಲ್ಲಿ ಭಯದಿಂದ ಹೊರಗಡೆ ತಂದು ಕಾಪಾಡಿರೋದೇ ಗೋಡೆ ಮೇಲೆ ಹಾಕಿರೋಂಥ ಫೋಟೋ. ಜನಗಳು ಮಾಡೋದು ತಪ್ಪೇನು ಅಂತ ಹೇಳಿದ್ರೆ, ತಾನು ಮಹಾ ಮಾಡ್ರನ್ನಾಗಿ ಮನೆ ಕಟ್ಬಿಟ್ಟಿದ್ದೀವಿ, ಗೋಡೆನಲ್ಲಿ ಮೊಳೆ ಹೊಡಿಬಾರ್ದು, ಗೋಡೆನಲ್ಲಿ ಹಿಂಗಿರಬಾರ್ದು ಅಂತ ದೇವ್ರನ್ನೇ ಇಟ್ಕೊಳ್ಳಲ್ಲ. ಆಯಿತು, ಮೊಳೆ ಹೊಡಿಬೇಡಿ, ಒಂದು ಟೇಬಲ್ ಇಟ್ಬಿಟ್ಟು ಅಲ್ಲಿ ದೇವ್ರ ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ದೀಪಾನೂ ಹಚ್ಚಿಡಿ. ನಾವುಗಳೆಲ್ಲ ಹೆಂಗೆ ಮಾಡ್ತೀವಿ, ಎಲ್ಲ ರೂಮಲ್ಲೂ ದೇವ್ರ ಫೋಟೋನ ಇಟ್ಟು ಎಲ್ಲ ರೂಮಲ್ಲೂ ದೇವ್ರ ದೀಪ ಹಚ್ತೀವಿ. ಬಿಕಾಸ್ ದೇವರು ಎಲ್ಲ ಕಡೆನೂ ಇರಬೇಕು. ಅವನ್ನೆಲ್ಲ ಕಡೆ ಎನರ್ಜಿ ರೂಪದಲ್ಲಿದ್ರೂ ನಾವು ನೋಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಅದು ಫೋಟೋ ರೂಪದಲ್ಲಾಗಿರಲಿ, ಮೂರ್ತಿ ರೂಪದಲ್ಲಾಗಿರಲಿ. ಆ್ಯಕ್ಚುಲಿ ನೀವೆಲ್ಲ ರೂಮುಗಳಲ್ಲೂ ಕೃಷ್ಣಂದು ಅಥವಾ ಶಿವಂದು, ನೀವು ಯಾವುದು ನಿಮ್ಗೆ ಇಷ್ಟ ದೇವ್ರು ಯಾರಿದ್ದಾರೋ ಅದನ್ನ ಇಟ್ಕೊಂಡು, ಗಣೇಶಂದು ಅದ್ರ ಮುಂದೆ 2 ದೀಪ ಹಚ್ಚಿಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಗೆ ನಿದ್ದೆ ಬರುತ್ತೆ ಶಾಂತ ರೀತಿಯಲ್ಲಿ. ಅವ್ರು ಹೇಳ್ತಾರೆ, ನಮ್ಮ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೇ ರೀತಿ ಮಾಡ್ರನ್ ಆಗಿರಬೇಕು. ಆಮೇಲೆ ಮದುವೆ ಆಗದ ಗಂಡ ಹೆಂಡತಿ ಅಥವಾ ಮದುವೆ ಆದ ಹೊಸರಲ್ಲಿ ನೀವೆಲ್ಲ ಫೋಟೋ ಇಟ್ಕೋಬಾರ್ದು. ಸರ್, ನೀವು ಇಟ್ಕೊಳ್ಳದೆ ಹೋಗಲಿ, ದೇವ್ರು ಎಲ್ಲವನ್ನು ನೋಡ್ತಾನೆ ಇರ್ತಾನ. ಸೊ ನೀವು ಇಟ್ಕೊಳ್ಳಿಲ್ಲ ಅಂತ ಮಾತ್ರಕ್ಕೆ ದೇವರು ಪಕ್ಕದ ರೂಮ್ಗೆ ಹೋಗಿ ಕೂತಿರ್ತಾರೆ, ಇಲ್ಲಿರಲ್ಲ ಅಂತಲ್ಲ. ಎಲ್ಲ ಕಡೆನೂ ಇರ್ತಾನೆ ದೇವರು ಅಂದಾಗ, ದೇವ್ರ ಭಕ್ತಿ ಎಲ್ಲದಕ್ಕೂ ಅಕ್ನಾಲೆಡ್ಜ್ ಮಾಡೋದಕ್ಕಾದರೂ ಅವನು ಸಾಕ್ಷೀಭೂತನಾಗಿ ಎಲ್ಲ ಕಡೆ ಇರಬೇಕು. ದೇವ್ರು ಇರೋದ್ರಿಂದ
ಸದ್ಯ ಎಷ್ಟೋ ಜನರಿಗೆ ರೂಮಲ್ಲಿ ಜಗಳಗಳಾಗತ್ತೆ. ಇನ್ನೊಂದು ಗೊತ್ತಾ, ಎಷ್ಟೋ ಜನ ರೂಮ್ ಒಳಗೆ ಹೋಗ್ಬಿಟ್ಟು ಜಗಳ ಕಿತ್ತಾಟಗಳಾಗ್ಬಿಟ್ಟು ಕೊಲೆಗಳೇ ಆಗ್ಬಿಟ್ಟಿದೆ, ತೊಂದರೆಗಳೇ ಆಗ್ಬಿಟ್ಟಿದೆ. ಸದ್ಯ ದೇವ್ರಿದ್ರೆ ನಿಮ್ಗೆ ಆ ರೂಮಲ್ಲಿ ಸಾತ್ವಿಕ ಎನರ್ಜಿ ತುಂಬಿಕೊಂಡಿರುತ್ತೆ. ನನ್ನ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಪುಟ್ಟ ಮಕ್ಕಳನ್ನ ಸಾಕ್ತಾ ಇರೋರು ಎಲ್ಲ ಮಕ್ಕಳ ರೂಮಲ್ಲೂ ದೇವ್ರ ಫೋಟೋ ಅಥವಾ ದೇವ್ರ ಮೂರ್ತಿನಿಟ್ಟು 2 ದೀಪನೂ ಹಚ್ಚಿಡಿ ಬ್ಯೂಟಿಫುಲ್ ಆಗಿ. ಮಕ್ಕಳಿಗೆ ಹೇಳ್ಕೊಡಿ, ನಿನ್ನ ರೂಮನ್ನು ನೀನು ಈ ರೀತಿ ಡೆಕೋರೇಟ್ ಮಾಡ್ಕೋ, ನಿನ್ನ ರೂಮಲ್ಲಿ ನೀನು ದೇವ್ರ ದೀಪ ಹಚ್ಚು, ತಪ್ಪೇನಿಲ್ಲ. ಅದಕ್ಕೆಲ್ಲ ನೀವು ತುಂಬ ಮಡಿ ಮೈಲ್ಗೆ ಅನ್ನೋ ದೇವ್ರಿಂದನೇ ದೂರ ಪಡಿಸ್ಬಿಡ್ಬಾರ್ದು ಮಕ್ಕಳನ್ನ. ಅದನ್ನ ಮೀರಿದ ಭಕ್ತಿಯನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಪುಟ್ಟು ಕೃಷ್ಣನ್ನ, ಪುಟ್ಟು ಗಣೇಶನ್ನ ಕೊಟ್ಟು ಜೊತೆಲೇ ಮಲ್ಕೋ ಅಂತಾನೆ ಮಕ್ಕಳನ್ನ ಭಕ್ತಿಯಿಂದ ಮಲಗಿಸ್ಬೇಕು. ಅವ್ರಿಗೆ ಆ ಭಕ್ತಿ ಕನೆಕ್ಷನ್ನು ಹೆಚ್ಚಾಗ್ತಾ ಹೋಗುತ್ತೆ. ದೊಡ್ಡವ್ರು ಆ್ಯಕ್ಚುಲಿ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಕಲ್ತ್ಕೋಬೇಕು. ಸಾಯೋ ಕಾಲ ಬಂದಾಗ ಅಯ್ಯೋ ಪರಮಾತ್ಮ ಕಾಪಾಡಪ್ಪ ಅಂತ ಅನ್ನೋದಲ್ಲ, ಚಿಕ್ಕ ವಯಸ್ಸಿಂದನೇ ಪರಮಾತ್ಮ ಇದ್ದಾನೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗಬೇಕು ಮಕ್ಕಳಿಗೆ. ನೀನು ಏನೇ ಕಷ್ಟದಲ್ಲಿರು ಪುಟ್ಟ, ಈ ದೇವ್ರು ನಿನ್ನನ್ನು ಕಾಪಾಡ್ತಾನೆ ಅಂತ. ನನಗೆ ಆ್ಯಕ್ಚುಲಿ ಹಂಗೆ ಹೇಳ್ಕೊಟ್ಟೇನೆ ನಾನು ಪುಟ್ಟ ವಯಸ್ಸಿಂದ ಕೃಷ್ಣನ್ನ ಇಟ್ಕೊಂಡು ಗಣೇಶನ್ನ ಇಟ್ಕೊಂಡು ಹಂಗೆ ಬೆಳೆದು ಬಂದು, ನನಗೇನೇ ಕಷ್ಟ ಬಂದರೂ ದೇವ್ರು ನನ್ನ ಜೊತೆ ಇದ್ದಾರೆ ಅಂತ ಸಿಂಬಾಲಿಕ್ಕಾಗೇ ಆಗಿರಲಿ, ಎನರ್ಜಿನೇ ಆಗಿರಲಿ, ಅದು ನಿಜಾನೂ ಆಗತ್ತೆ. ಸೊ ಅವ್ರು ಇದ್ದಾರೆ ಅನ್ನೋ ನಂಬಿಕೆನೇ ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನಂತೂ ನನ್ನ ಹಾಸಿಗೆ ಮೇಲೆ ನನ್ನ ಜೊತೆ ಯಾವಾಗಲೂ ನನ್ನ ದಿಮ್ ಕೆಳಗೂ ಭಗವದ್ಗೀತೆ ಇಟ್ಕೊಂಡೆ. ಅಲ್ಲಿಂದನೇ ಒಂಚೂರು ಜ್ಞಾನ ಹೋಗ್ತಾ ಇರಲಿ ತಲೆಗೆ ಅಂತ ಭಗವದ್ಗೀತೆ ಇಟ್ಕೊಂಡೇ ಮಲ್ಕೊಳ್ತೀನಿ. ಬುದ್ಧ ಓಕೆ, ಇಂಟೀರಿಯರ್ಸ್ಗೆ ಅಂತ ತಂದು ದೊಡ್ಡ ದೊಡ್ಡ ಬುದ್ಧಗಳು ಇಟ್ಟಿರ್ತಾರೆ ಮನೆಗಳಲ್ಲಿ, ಆ ಒಂದು ಡೈರೆಕ್ಷನ್ ಈ ಒಂದು ಡೈರೆಕ್ಷನ್. ಕೆಲವರು ದೇವ್ರ ಮನೆಗಳಲ್ಲೂ ಇಟ್ಟಿರ್ತಾರೆ. ಬುದ್ಧನ ಮನೆಯೊಳಗೆ ಇಡ್ಬೋದಾ ಇಡಬಾರ್ದಾ? ಅಕಸ್ಮಾತ್ ಇಡ್ಬೋದು ಅಂದ್ರೆ ಯಾವ ಡೈರೆಕ್ಷನ್ ಇಡಬೇಕು? ಬುದ್ಧನಿಗೂ ಕೂಡ ಹೇಗೆ ಪೂಜೆ ಮಾಡಬಹುದು? ಆ್ಯಕ್ಚುಲಿ ಬುದ್ಧಿಸಮ್ ಅಲ್ಲಿ, ಜೈನಿಸಮ್ ಅಲ್ಲೂ ಅದಿದೆ. ಬುದ್ಧಿಸಮ್ ಅಲ್ಲಿ ನಿರ್ವಾಣ ಮತ್ತೆ ಹೀನಾಯಾನ ಮಹಾಯಾನಕ್ಕೆ ನಾವು ಹೋದಾಗ ಅವ್ರದ್ದೇ ಆದ ಒಂದಷ್ಟು ಸಂಪ್ರದಾಯಗಳು ತತ್ವಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬುದ್ಧ ಸಾಮಾನ್ಯ ಇಲ್ಲಿಂದಾನೇ ಅಲ್ಲಿಗೆ ಹೋಗಿ ಅದನ್ನೆಲ್ಲ ತತ್ವಗಳನ್ನು ಸಾರಿರೋದು ಅಂತ ಒಂದು ಕಡೆ ಕತೆ ಮತ್ತು ಪ್ರತೀತಿಗಳಿದೆ. ಬುದ್ಧನ ಏನಕ್ಕೆ ಇಷ್ಟಪಡ್ತಾರೆ ಜನ ಅಂದರೆ ಒಂದು ಶಾಂತಿಗೋಸ್ಕರ. ಎಷ್ಟೇ ಕಾಂಪ್ಲಿಕೇಟೆಡ್ ಜೀವನ ಇದ್ರೂ ಬುದ್ಧಿಸಮಲ್ಲಿ ನೀವು ಅವ್ರ ದೇವಸ್ಥಾನಗಳಿಗೂ ಹೋಗಿ, ಬುದ್ಧಂದು ಒಂದು ಶಾಂತಿ ರೀತಿಯಲ್ಲಿರುತ್ತೆ. ಅವ್ರ ರಿಚುವಲ್ಸು ಅಷ್ಟೇ, ಜೋರಾಗಿ ಮಾಡೋದು, ಎಲಾಬ್ರೇಟೆಡ್ ಆಗಿ ಅಥವಾ ಸೌಂಡ್ ಇಟ್ಕೊಂಡು ಆ ಥರ ಎಲ್ಲ ಇರಲ್ಲ. ಅವರೆಲ್ಲ ಮನಸ್ಥಿತಿಯನ್ನು ಶಾಂತ ರೀತಿಯಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆಮೇಲೆ ಬುದ್ಧಿಸಮಲ್ಲಿ ಇನ್ನೊಂದು ಬರುತ್ತೆ, ಅವ್ರದ್ದು ಗಂಟೆ ಬೆಲ್ಲು. ಆ ಬೆಲ್ಲಲ್ಲಿ ಒಂದು ವೈಬ್ರೇಷನ್ ಆ್ಯಂಡ್ ಸೌಂಡನ್ನು ಮಾಡ್ತಾರೆ. ಮತ್ತು ಬುದ್ಧನಿಗೆ ದೀಪನೂ ಹಚ್ಚಿಡ್ತಾರೆ. ಅವ್ರದ್ದೆಲ್ಲ ಒಂಥರ ತುಂಬ ಸಿಂಪ್ಲೆಸ್ಟ್ ವೇ, ಜಾಸ್ತಿ ಪ್ರಾಮುಖ್ಯತೆ ಜಪ ಮಾಡೋದಕ್ಕೆ ಕೊಡ್ತಾರೆ. ಆಮೇಲೆ ಅವರಲ್ಲಿ ಅವ್ರದ್ದೇ ಆದ ಒಂದಷ್ಟು ಮಂತ್ರಗಳಿದೆ. ಬಟ್ ಬುದ್ಧಿಸ್ಟ್ಗಳು ನಾನು ಅನೇಕ ಸಲ ಕೂತು ಚರ್ಚೆ ಮಾಡಿದಾಗ ಅವರು ಕೂಡ ನಮ್ಮ ಗಾಯತ್ರಿ ಮಂತ್ರವನ್ನೇ ಪರಮ ಮಂತ್ರ ಅನ್ನೋದನ್ನ ತುಂಬ ಜನ ಹೇಳಿದ್ರು. ಅವ್ರಲ್ಲಿ ತಾರಾ ಮಂತ್ರ ಚಾಂಟ್ ಮಾಡ್ತಾರೆ, ಅವ್ರದ್ರಲ್ಲಿ ಒಂದಷ್ಟು ಸೆಟ್ ಆಫ್ ಮಂತ್ರಗಳಿದೆ. ಮತ್ತು ಅವ್ರದ್ರಲ್ಲೂ ಸಾತ್ವಿಕ ಪೂಜೆ, ರಾಜಸಿಕ ಪೂಜೆ, ತಾಮಸಿಕ ಪೂಜೆ ಅವ್ರದ್ರಲ್ಲೂ ಇದೆ. ಸೊ ಅದಕ್ಕೆ ಅವ್ರದ್ದು ಹೀನಾಯಾನ ಮಹಾಯಾನ ಹೈಯರ್ ಲೆವೆಲ್ ಇದೆ, ಹೀನಾಯಾನ ಕೆಳಗಡೆ ಇರುತ್ತೆ. ವಜ್ರಾಯಾನ ಅನ್ನೋದೂ ಡಿಫ್ರೆಂಟ್ ಆಗಿದೆ. ಸೊ ಅವ್ರದ್ರಲ್ಲಿ ನಮ್ಮದ್ರಲ್ಲಿ ಇವಾಗ ತಂತ್ರಗಳಲ್ಲಿ ಹೇಗೆ ಪಂಚಮಕಾರ ಅದೆಲ್ಲ ಮಾಡ್ತೀವೋ ಅವ್ರದ್ರಲ್ಲೂ ಆ ರೀತಿ ಪಂಚಮಕಾರಗಳ ಥರದ್ದು ಬೇರೆ ಪೂಜೆಗಳಿದೆ, ಸಾತ್ವಿಕವಾಗಿರೋದೂ ಬೇರೆ ಪೂಜೆಗಳಿದೆ. ಮನೆಗಳಲ್ಲಿ ನಾವೆಲ್ಲ ಬುದ್ಧನ ಏನಕ್ಕೆ ಇಟ್ಕೊಳ್ತೀವಿ ಅಂದರೆ ಶಾಂತಿ ನೆಲೆಸಿರಲಿ, ಬುದ್ಧನ ನೋಡಿನಾದರೂ ನಮಗೆ ಶಾಂತಿ. ಈಗ ಎಷ್ಟೋ ಜನ ಹ್ಯಾಪಿ ಮ್ಯಾನ್ನು ಇಟ್ಕೊಳ್ತಾರೆ ಮನೆಯಲ್ಲಿ, ದುಡ್ಡು ಬರಬೇಕು ಅಂತ ಅನ್ನೋದಕ್ಕೆ. ಶಾಂತಿ ನೆಲೆಸಿರಲಿ ಅನ್ನೋದಕ್ಕೆ ಬುದ್ಧನ ಇಟ್ಕೊಳ್ತಾರೆ. ಯಾಕೆಂದರೆ ಬುದ್ಧ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ದೇ ಕರ್ಮ ಮಾರ್ಗದಲ್ಲಿ ಮನುಷ್ಯನಿಗೆ ಎಲ್ಲವನ್ನು ನಾವು ಬಿಟ್ಟು ಹೋಗ್ತೀವಿ, ಎಲ್ಲವನ್ನು ತ್ಯಜಿಸಿ ಹೋಗ್ತೀವಿ. ಸೊ ನಮಗೆ ಬುದ್ಧ ಅಂದರೆ ನಮಗೆ ವಿಸ್ಡಮ್. ನಾವು ಹೇಗೆ ಎಲ್ಲವನ್ನು ಬಿಟ್ಟು ನಾವು ನಿರ್ವಾಣ ಸ್ಥಿತಿಗೆ ಹೋಗ್ತೀವೋ ಅದನ್ನು ಬುದ್ಧಿಸಮಲ್ಲಿ ಮುಕ್ತಿ ಪಡ್ಕೊಳ್ಳೋದು ಅಂತ ಅವ್ರು ಹೇಳ್ತಾರೆ. ಸನ್ನಾಟನೂ ಹೇಳ್ತಾರೆ, ಮತ್ತು ನಿರ್ವಾಣ ಸ್ಥಿತಿ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನು ತ್ಯಜಿಸಿ ಹೋಗುವಂಥದ್ದು ಅಂತ. ಬಟ್ ಅವ್ರದ್ದು ಶಾಂತ ರೀತಿಯಲ್ಲಿ ಮಾಡ್ತಾರೆ, ಮತ್ತು ಕರ್ಮಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದು ಸ್ವಲ್ಪ ಜೈನಿಸಮಲ್ಲೂ ಅದೇ ರೀತಿ, ಒಂದು ಹುಳಾನು ಸಾಯಿಸಬಾರ್ದು, ಒಂದು ಇದನ್ನು ಮಾಡಬಾರ್ದು ಅಂತ ಅವ್ರುಗಳು ತುಂಬ ಕೇರ್ಫುಲ್ಲಾಗಿ ಕರ್ಮವನ್ನು ನಿಭಾಯಿಸ್ತಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ವೇ ಆಫ್ ಲೀಡಿಂಗ್ ಲೈಫ್. ಅವ್ರದ್ದೇ ಆದೊಂದಷ್ಟು ಪದ್ಧತಿಗಳು ಇದೆ. ಇಷ್ಟೊತ್ತಿಗೆ ಊಟ ಮಾಡಬೇಕು, ಹೀಗೆ ಅಂದರೆ ಹಳೆಯ ಕಾಲದಲ್ಲಿ. ಇವಾಗ ನಮ್ಮಲ್ಲೂ ಎಲ್ಲ ಪದ್ಧತಿಗಳು ಇತ್ತು. ಸೂರ್ಯ ಮುಳುಗಕ್ಕೆ ಮುಂಚೆನೇ ನಾವೆಲ್ಲರೂ ಊಟ ಮಾಡಬೇಕು ಅಂತ. ಹೋಗ್ತಾ ಮನುಷ್ಯ ಪಾರ್ಟಿ ಮಾಡೋಕ್ಕೆ ಹೋಗೋದೇ 9 ಗಂಟೆ ಮೇಲಕ್ಕೆ ಹೋಗ್ತಾರೆ. ಅವಾಗ ಎಲ್ಲಿ ಸೂರ್ಯೋದಯಕ್ಕೆ ಇವ್ರು ಎದ್ದು ಸೂರ್ಯನ ಪೂಜೆ ಮಾಡಲ್ಲ, ಸೂರ್ಯ ಮುಳುಗಕ್ಕೆ ಮುಂಚೆನೇ ಊಟ ಮಾಡು ಅಂದ್ರೂ ಮಾಡಿರಲ್ಲ.
ಎಲ್ಲರಲ್ಲೂ ಎಲ್ಲ ಇದರಲ್ಲೂ ಸಮುದಾಯದಲ್ಲೂ ಅವ್ರದ್ದೇ ಆದ ಒಂದೊಂದು ಪದ್ಧತಿಗಳು ಬ್ಯೂಟಿಫುಲ್ ಆಗಿದೆ. ಸೊ ಬುದ್ಧಂದೇ ನೀವು ತೊಗೊಳಕ್ಕೆ ಹೋದ್ರೆ ಅವ್ರದ್ದು ತುಂಬ ಚೆನ್ನಾಗಿದೆ. ಅವ್ರು ತುಂಬ ಧ್ಯಾನ ಮಾಡೋದಕ್ಕೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ನಮ್ಮಲ್ಲೂ ಇತ್ತು, ನಮ್ಮ ಋಷಿ ಮುನಿಗಳೂ ಅದನ್ನೇ ಮಾಡ್ತಾಯಿದ್ರು. ಆದರೆ ಎಲ್ಲ ಪದ್ಧತಿಗಳು ವಿಭಿನ್ನವಾಗಿರೋದನ್ನು, ಯಾಕೆಂದರೆ ಬುದ್ಧಂದು ನಾವು ಗಮನಿಸ್ತಾ ಬಂದಾಗ ಕತೆ ಮಹಾವೀರಂದು ಯಾವ ರೀತಿ ಬದಲಾಯಿತು ಅಂತ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಅದನ್ನು ನಾವು ಗಮನಿಸ್ತಾ ಬಂದರೆ ಹೇಗೆ ಸಿದ್ಧಾರ್ಥ ಅನ್ನೋ ಮಹಾರಾಜ ಹೇಗೆ ಬುದ್ಧ ಆಗಿದ್ದು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಅವರು ಕೂಡ ಹೇಗೆ ಆ ಸ್ಥಿತಿಗೆ ಹೋಗಿ ಬುದ್ಧಿಸಮ್ನ ತಂದರು ಅಂದರೆ, ಚಿಕ್ಕ ವಯಸ್ಸಿಂದನೇ ಅವ್ರಿಗೆಲ್ಲ ವೇದಾಧ್ಯಯನಗಳು ಪಾಂಡಿತ್ಯಗಳು ಎಲ್ಲದ್ರ ಬಗ್ಗೆ ಕೊಟ್ಬಿಟ್ಟಿದ್ರು ಜ್ಞಾನ. ಆ ಜ್ಞಾನವನ್ನು ಅಳವಡಿಸ್ಕೊಂಡು ಅವ್ರು ರಿಯಲ್ ಲೈಫನ್ನು ನೋಡಿದಾಗ ಹೊರಗಡೆ ಬಂದು ನಾನು ಇದನ್ನೆಲ್ಲ ಬಿಟ್ಟು ತ್ಯಜಿಸಿ ಹೋಗಬೇಕು, ಇದು ಯಾವುದು ಪರ್ಮನೆಂಟ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಅದಕ್ಕೆ ಬುದ್ಧಿಸಮ್ ಅನ್ನೋದನ್ನು ಒಂದನ್ನು ಬುದ್ಧನ ಫಾಲೋವರ್ಸ್ ಫಾಲೋ ಮಾಡ್ತಿರುವಂತಹ ಒಂದು ಇದನ್ನು ಬುದ್ಧಿಸಮ್ ಅಂತ ಕರೀತಾರೆ.